ಈ ನಡುವೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಅವರು ಮಾತನಾಡ್ತಾ ಐಟಿ ಕಟ್ಟೋರಿಗೆ ಯಾಕೆ ಅಕ್ಕಿ ಕೊಡಬೇಕು, ಅಕ್ಕಿ ಬಗ್ಗೆ ಮಾತನಾಡೋ ನೈತಿಕತೆ ಬಿಜೆಪಿಗಿಲ್ಲ. 7 ಕೆಜಿ ಕೊಡ್ತಾ ಇದ್ದ ಅಕ್ಕಿಯನ್ನು 5 ಕೆಜಿಗೆ ಇಳಿಸಿದ್ದು ಯಡಿಯೂರಪ್ಪ ಸಿಎಂ ಆಗಿದ್ದಾಗ. ಈಗ ನಾವು ಮತ್ತೆ 10 ಕೆಜಿ ಕೊಡ್ತಾ ಇದ್ದೀವಿ ಅಂತೆಲ್ಲ ಸಿಎಂ ಇವತ್ತು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ವಿಜೇಂದ್ರ ಅವರನ್ನ ಸಿಎಂ ಮಾಡೋದಕ್ಕೆ ಬಿಎಸ್ವೈ ಹೊರಟಿದ್ದಾರೆ. ಕಾಂಗ್ರೆಸ್ ಟೀಕಿಸುವ ಹಕ್ಕು ವಿಜೇಂದ್ರಗೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋದು. ಬಿಪಿಎಲ್ ಕಾರ್ಡ್ ಸಮರ್ಥಿಸ್ಕೊಳ್ತಾ ಇದ್ದ ಹಾಗೆಯೇ ವಿಜೇಂದ್ರ ಅವರ ವಿರುದ್ಧ ಕೂಡ ಮಾತನಾಡಿದ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವ್ರು ಯಾರು? ಮನಮೋಹನ್ ಸಿಂಗ್. ₹3 ಅಕ್ಕಿ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್. ಆಗ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ? ಹೇಳಪ್ಪ. ಫುಡ್ ಆಕ್ಟ್ನ ವಿರೋಧ. ನೀನು ಏನಂತ ವಿರೋಧ ಮಾಡಿದ್ದ? ಏನಂತ ಗೊತ್ತಾ ನಿನಗೆ? ಏನಂತ ವಿರೋಧ ಮಾಡಿದ್ದ ಅಂತ? ₹3 ಅಕ್ಕಿ ಕೊಡಬೇಡಿ ಅಂತ. ₹3 ಅಕ್ಕಿ ಎಲ್ಲ ಕೊಡಬೇಕಾಗಿರೋದು. ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್. ಯಾರು ಹೇಳಿರೋದು ಇದನ್ನ? ಏನಾಗಿದ್ರು ಬಿಜೆಪಿನಲ್ಲಿ ಅವರು? ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡಿಬಿಡ್ತಾರೆ, ಸಿದ್ದರಾಮಯ್ಯನವ್ರು ಸರ್ಕಾರ ಕಟ್ ಮಾಡಿಬಿಡ್ತಾರೆ, ಬಡವರ ಅಕ್ಕಿ ಕಿತ್ಕೋತಾರೆ. ನಾನು 7 ಕೆಜಿ ಅಕ್ಕಿನ ಕೊಡ್ತಾ ಇದ್ದೆ, 5 ಕೆಜಿ ಮಾಡಿದವ್ರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದವ್ರು ಯಾರು? ಮನಮೋಹನ್ ಸಿಂಗ್. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, BPL ಕಾರ್ಡ್ ಪರಿಷ್ಕರಣೆಯನ್ನು ಒಂದು ಕಡೆ ಸಮರ್ಥನೆ ಮಾಡ್ಕೋತಾರೆ, ಮತ್ತೊಂದು ಕಡೆ ಅಂದರೆ ಪರಿಷ್ಕರಣೆಯನ್ನು ಸ್ಟಾಪ್ ಮಾಡ್ತಾರೆ. ಹೆಂಗೆ ಇದು ಸರ್ಕಾರದ ನಡೆ ಹಾಗಾದರೆ ಅಂತ? ಇಲ್ಲ, ನನಗೆ ಇವತ್ತು ಅದಕ್ಕಿಂತಲೂ ಕೂಡ ಬಹಳ ಕುತೂಹಲ ಅನಿಸಿದ್ದು ಮತ್ತೆ ಬಹಳ ಆಶ್ಚರ್ಯ ಅನಿಸಿದ್ದು ಮುಖ್ಯಮಂತ್ರಿಗಳ ನಡೆಯ ಬಗ್ಗೆ ಅರವಿಂದ್. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಪರ್ಟಿಕ್ಯುಲರ್ ಆಗಿ ಈ BPL ಕಾರ್ಡ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಭಿಯಾನವನ್ನ ನಮ್ಮ ಪಬ್ಲಿಕ್ ಟಿವಿ ಸೇರಿದಂತೆ ಎಲ್ಲಾ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಮಾಧ್ಯಮಗಳ ಮೇಲೆ ಅರಿಯಾಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಮತ್ತು ನಮ್ಮದೇನು ತಪ್ಪೇ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು. ಒಂದು ರೀತಿಯಾಗಿ ಮುಖ್ಯಮಂತ್ರಿಗಳು ಒಂದು ರೀತಿಯಾಗಿ ಮಾಧ್ಯಮಗಳು ನೀವು ಇಂಥದ್ನೇ ತೋರಿಸ್ಬೇಕು, ಇಂಥದ್ನೇ ತೋರಿಸಬಾರ್ದು ಅನ್ನುವಂತಹ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದು ಬಹಳ ಸೋಜಿಗ ಅನ್ನಿಸ್ತಾ ಇರುವಂತದ್ದು. ಜನರಿಗೆ ಸತ್ಯವನ್ನ ತೋರಿಸ್ಬೇಕು, ನೀವು ಬಿಜೆಪಿ ಮಾಡೋದನ್ನೆಲ್ಲ ತೋರಿಸ್ಲೇಬಾರ್ದು ಅನ್ನುವಂತ ಅರ್ಥದಲ್ಲಿ ಇವತ್ತು ಮಾತನಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ BPL ಕಾರ್ಡ್ನ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಒಂದು ರೀತಿಯಾಗಿ ಮಾಧ್ಯಮಗಳ ವರದಿಯಿಂದ ಡಿಸ್ಟರ್ಬ್ ಆಗಿರುವಂತದ್ದಂತೂ ಸತ್ಯ. ಯಾಕಂದ್ರೆ ಅದನ್ನ ಅರ್ಗಿಸ್ಕೊಳ್ಳಕ್ಕೂ ಆಗಲ್ಲ, ಜೀರ್ಣಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಅಥವಾ ಉಗುಳಕ್ಕೂ ಆಗ್ತಾ ಇಲ್ಲ, ಜೀರ್ಣಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕೈಲಿ. ಹಾಗಾಗಿ ಬಿಜೆಪಿಯ ಮೇಲೆ ಅರಿಯಾಯುವುದರ ಜೊತೆಗೆ ಮಾಧ್ಯಮಗಳ ಮೇಲೂ ಕೂಡ ಒಂದು ರೀತಿಯಾಗಿ ಅರಿಯಾಯುವಂತಹ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP ನಾಗರಾಜ್. ಹಾಗೇನಿಲ್ಲ, 7 ಕೆಜಿ ಕೊಡ್ತಾ ಇದ್ದ ಅಕ್ಕಿಯನ್ನು 5 ಕೆಜಿಗೆ ಇಳಿಸಿದಾಗ್ಲೂ ನಾವು ಸುದ್ದಿ ಪ್ರಸಾರ ಮಾಡಿದ್ದೀವಿ. ಎಲ್ಲರೂ ಅಷ್ಟೇ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಆರೋಪ ಮಾಡ್ತಾರೆ ಮಾಧ್ಯಮದವ್ರ ವಿರುದ್ಧ, ನಮ್ಮ ವಿರುದ್ಧ ಮಾತಾಡ್ತಿದ್ದೀರಾ, ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದೀರಾ, ನೀವು ಅದನ್ನು ತೋರಿಸಲ್ಲ ಅಂತ. ಹಾಗೇನೂ ಇಲ್ಲ. ಬಹಳ ವಿರಾಮವಾಗಿ ಸಿದ್ದರಾಮಯ್ಯನವರು ಕೂತ್ಕೊಂಡು ನೋಡಿದ್ರೆ BJPಯವರ ಸಮಯದಲ್ಲಿ ಏನೇನಾಗಿತ್ತು ಅದನ್ನೂ ಕೂಡ ರಾಜ್ಯದ ಜನರಿಗೆ ತಿಳಿಸುವಂತಹ ಕೆಲಸವನ್ನು ಜವಾಬ್ದಾರಿ ಮಾಧ್ಯಮವಾಗಿ ನಾವು ಮಾಡಿದ್ದೀವಿ. ಬಟ್ ಅವ್ರು ಯಾಕೆ ಹರಿಹಾಯ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾವೇ ಒಂದಷ್ಟು ಕೇಸ್ ಸ್ಟಡಿಗಳನ್ನ ಕೊಟ್ವಪ್ಪ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಂತೆಂಥ ಕಡುಬಡವರಿಗೆ BPL ಕಾರ್ಡು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಸುಳ್ಳ ಅದು? ನೀವು ಹೇಳಿ, ನೀವು ಸುಳ್ಳು ಅಂತ ಹೇಳ್ಬಿಡಿ, ನಾವು ತೋರಿಸಿರೋದು. ಅವ್ರಗಳ ಬಳಿಗೆ ನಿಮ್ಮನ್ನು ನಾವೇ ಕರ್ಕೊಂಡು ಹೋಗ್ತೀವಿ. ಅವ್ರ ಮನೆಯಲ್ಲಿ ಅವ್ರು ಯಾವ ಟ್ಯಾಕ್ಸು ಕಟ್ಟಿಲ್ಲ, ಎಂಥದೂ ಇಲ್ಲ.